ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿ ಫುಡ್ ವರ್ಲ್ಡ್. ನಾನಿವತ್ತು ಸ್ಟ್ರೀಟ್ ಸ್ಟೈಲ್ ನಲ್ಲಿ ಯಾವ ರೀತಿಯಾಗಿ ಮಿರ್ಚಿ ಬಜ್ಜಿನ ಪರ್ಫೆಕ್ಟ್ ಆಗಿ ಮಾಡ್ತಾರೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಇದನ್ನ ಮಾಡ್ಬೇಕಾದ್ರೆ ಬರೀ ನಾಲ್ಕೇ ನಾಲ್ಕು ಟಿಪ್ಸ್ ಅನ್ನ ಫಾಲೋ ಮಾಡಿದ್ರೆ ತುಂಬಾನೇ ಸೂಪರ್ ಆದ ಮಿರ್ಚಿ ಬಜ್ಜಿ ಮನೆಯಲ್ಲೇ ರೆಡಿ ಆಗುತ್ತವೆ. ಮೊದಲಿಗೆ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಆಗುವಷ್ಟು ಹಸಿ ಕಡಲೆ ಹಿಟ್ಟನ್ನ ಜರಡಿ ಹಿಡ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿ ಲಂಪ್ಸ್ ಇಲ್ಲದ ಹಾಗೆ ಜರಡಿನ ಇಟ್ಕೊಳ್ಬೇಕು. ಹಸಿ ಕಡಲೆ ಹಿಟ್ಟು ಅಂಗಡಿಲಿ ಆದ್ರೂ ಸಿಗುತ್ತೆ ಅಥವಾ ಮನೆಯಲ್ಲೇ ಹಸಿ ಕಡಲೆ ಹಿಟ್ಟು ಇದ್ರೂ ಕೂಡ ತಗೊಳ್ಬಹುದು. ಇದನ್ನ ಈ ರೀತಿಯಾಗಿ ಕ್ಲೀನ್ ಆಗಿ ಜರಡಿನ ಹಿಡ್ಕೊಳ್ಬೇಕು. ಚಿಟಿಕೆ ಸೋಡಾನ ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಬೇಕು. ಇದರಲ್ಲಿ 4 ಟಿಪ್ಸ್ ಇವೆ. ಈ 4 ಟಿಪ್ಸ್ ಅನ್ನ ಫಾಲೋ ಮಾಡಿದ್ರೆ ತುಂಬಾನೇ ರುಚಿಯಾದ ಮತ್ತು ಗರಿಗರಿಯಾದ ಸ್ಟ್ರೀಟ್ ಸ್ಟೈಲ್ ಬಜ್ಜಿ ರೆಡಿ ಆಗುತ್ತವೆ. 1 ಟೀ ಸ್ಪೂನ್ ಆಗುವಷ್ಟು ಅಜ್ವೈನ್ ಅನ್ನ ಅಥವಾ ಓಂಕಾಳನ್ನ ಈ ರೀತಿ ಕೈನಲ್ಲೇ ಕ್ರಶ್ ಮಾಡಿ ಸೇರಿಸ್ಕೊಳ್ಬೇಕು. ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ಅದಕ್ಕಿಂತ ಮೊದಲು ಚಿಟಿಕೆ ಅರಿಶಿನ ಪುಡಿನ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ಈ ರೀತಿಯಾಗಿ ಮಿಕ್ಸ್ ನ ಮಾಡ್ಕೊಳ್ಬೇಕು. ಹಿಟ್ಟನ್ನ ಕೈನಿಂದ ಎಷ್ಟು ಮಿಕ್ಸ್ ಮಾಡ್ಕೊಳ್ತೀವೋ ಅಷ್ಟು ಫ್ಲಫಿಯಾಗಿ ಬಜ್ಜಿ ಬರುತ್ತವೆ. ಮೊದಲನೇ ಟಿಪ್ಸ್ ಇದು ತುಂಬಾನೇ ಜಾಸ್ತಿಯಾಗಿ ವಿಸ್ಕ್ ಮಾಡ್ಕೊಳ್ಬೇಕು ಅಥವಾ ಕೈನಿಂದಾನೇ ಬಹಳ ಸಮಯದವರೆಗೂ ಕಡಿಮೆ ಇಲ್ಲ ಅಂದ್ರೂ 4 ನಿಮಿಷದವರೆಗೆ ಆದ್ರೂ ವಿಸ್ಕ್ ಮಾಡ್ಕೊಳ್ತಾ ಇರಬೇಕು. ಅವಾಗ ಫ್ಲಫಿಯಾಗಿ ಸೂಪರ್ ಆಗಿ ಬರುತ್ತೆ ಬಜ್ಜಿ. ನೆಕ್ಸ್ಟ್ ಇದನ್ನ ಹಿಟ್ಟನ್ನ ಮಿಕ್ಸ್ ಮಾಡಿ ಕಲಿಸಿ ಇಟ್ಟ ಮೇಲೆ ಅರ್ಧ ಗಂಟೆಯಿಂದ 1 ಅವರ್ ಆದ್ರೂ ನೆನಿಲಿಕ್ಕೆ ಬಿಡಬೇಕು ಹಿಟ್ಟನ್ನ. ಎರಡನೇ ಟಿಪ್ಸ್ ಇದು. ನಂತರ ಲಿಡ್ ಅನ್ನ ಕ್ಲೋಸ್ ಮಾಡಿ 1 ಅವರ್ ಆದ್ರೂ ನೆನಿಲಿಕ್ಕೆ ಬಿಡಬೇಕು. ನಂತರ ಈ ರೀತಿಯಾದ ದೊಡ್ಡದಾದ ಮೆಣಸಿನಕಾಯಿನ ತಗೊಂಡಿದ್ದೀನಿ. ಈ ರೀತಿಯಾಗಿ ಮಧ್ಯಕ್ಕೆ ಸೀಳ್ಕೊಳ್ಬೇಕು. ಮೆಣಸಿನಕಾಯಿ ಖಾರ ಇದ್ರೆ ಮಧ್ಯಕ್ಕೆ ಸೀಳ್ಕೊಂಡು ಬೀಜನ ತಕೊಳ್ಬಹುದು. ನಾನಿಲ್ಲಿ ಮೆಣಸಿನಕಾಯಿ ಖಾರ ಇಲ್ಲ ಆದ್ರಿಂದ ತಕೊಳ್ತಾ ಇಲ್ಲ ಬೀಜನ. ಮೂರನೇ ಟಿಪ್ಸ್ ಏನಂದ್ರೆ ಗರಿಗರಿಯಾದ ಕಾದ ಎಣ್ಣೆನ ಕಲಿಸಿ ಇಟ್ಟಿರುವಂತ ಹಿಟ್ಟಿಗೆ ಸೇರಿಸ್ಕೊಳ್ಬೇಕು ಮಾಡೋ ಟೈಮಲ್ಲಿ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಜಾಸ್ತಿನೇ ಕಾದಿರುವಂತಹ ಎಣ್ಣೆಗೆ ಈ ರೀತಿಯಾಗಿ ನಿಧಾನವಾಗಿ ಹುಷಾರಾಗಿ ಮೆಣಸಿನಕಾಯಿನ ಹಿಟ್ಟೊಳಕ್ಕೆ ಅದ್ದಿ ಬಿಡಬೇಕು. ನಂತರ 4ನೇ ಟಿಪ್ಸ್ ಅದು ಏನಂತ ಅಂದ್ರೆ ಬಜ್ಜಿನ ಯಾವಾಗಿದ್ರೂ ಸಿಂಗಲ್ ಫ್ರೈ ಮೆಥಡ್ ಅಲ್ಲಿ ಫ್ರೈ ಮಾಡಬಾರ್ದು, ಡಬಲ್ ಫ್ರೈಡ್ ಮೆಥಡ್ ಅಲ್ಲಿ ಫ್ರೈ ಮಾಡಬೇಕು. ಉರಿ ಇವಾಗ ಲೋ ಟು ಮೀಡಿಯಂ ಫ್ಲೇಮ್ ನಲ್ಲೇ ಇರಬೇಕು. ನೋಡಿ ಇವಾಗ ಹಾಫ್ ಫ್ರೈ ಒಂದು 60% ಫ್ರೈ ಆಗಿದೆ. ಇದನ್ನ ಇವಾಗ ಜಾಲರಿ ಸಹಾಯದಿಂದ ತಕೊಳ್ಬೇಕು.
ತಕೊಂಡಾದ್ಮೇಲೆ ಮತ್ತೊಮ್ಮೆ ಎಣ್ಣೆಗೆ ಎಲ್ಲಾನು ಸಹ ಬಿಡಬೇಕು. 2 ಸಾರಿ ಫ್ರೈ ಮಾಡಿದ್ರೆ ಗರಿ ಗರಿಯಾದ ಬಜ್ಜಿ ರೆಡಿ.